ಮೇವರೆಗೂ ಮದುವೆ ಯೋಗ ಇದೆ, ಮೇವರೆಗೂ ಸಂತಾನ ಯೋಗ ಇದೆ, ಮೇವರೆಗೂ ಹೊಸ ಉದ್ಯೋಗದ ಅವಕಾಶ ಇದೆ. ಹಾರ್ಟ್ಗೆ ಸಂಬಂಧಪಟ್ಟಂಥದ್ದು, ತಲೆಗೆ ಸಂಬಂಧಪಟ್ಟಂತ ಒಂದಷ್ಟು ತೊಂದರೆಗಳು ನಿಮಗೆ ಆಫ್ಟರ್ ಮೇ ಆಗುತ್ತೆ. ಈ ವರ್ಷ ಸ್ವಲ್ಪ ಹಾರ್ಡ್ ವರ್ಕಿನ ಸಮಯ. ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಅನ್ನ ಜನರೇಟ್ ಮಾಡ್ಕೊಳ್ಳಿ. ಧನುಸ್ ರಾಶಿ ಹೇಗಿದೆ ಯುಗಾದಿಯ ವರ್ಷ ಭವಿಷ್ಯ ಅಂದ್ರೆ ನೋಡಿ, ಧನುಸ್ ರಾಶಿ ಅವ್ರಿಗೆ 7ನೇ ಮನೇಲಿ ಗುರು ಸಂಚಾರ ಮಾಡ್ತಾ ಇದ್ದಾನೆ. ನೀವೇನಾದ್ರೂ ಮದುವೆ ಮಾಡ್ಕೋಬೇಕು, ಪಾರ್ಟ್ನರ್ಶಿಪ್ ವ್ಯವಹಾರ ಶುರು ಮಾಡಬೇಕು, ಹೊಸದಾಗಿ ಬಿಸ್ನೆಸ್ ಮಾಡಬೇಕು ಅಂದ್ರೆ ಇಮಿಡಿಯೇಟ್ ಶುರು ಮಾಡಿಬಿಡಿ. ಯಾಕಂದ್ರೆ ನಿಮಗೆ ಮೇವರೆಗೂ ಚೆನ್ನಾಗಿದೆ, ಮೇವರೆಗೂ ಮದುವೆ ಯೋಗ ಇದೆ, ಮೇವರೆಗೂ ಸಂತಾನ ಯೋಗ ಇದೆ, ಮೇವರೆಗೂ ಹೊಸ ಉದ್ಯೋಗದ ಅವಕಾಶ ಇದೆ, ಮೇವರೆಗೂ ಸ್ಥಳ ಬದಲಾವಣೆಯ ಯೋಗ ಇದೆ ಮತ್ತು ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ಅನುಕೂಲಗಳಾಗ್ತದೆ. ಆದರೆ ಮೇ ನಂತರ ಅನುಕೂಲ ಆಗಲ್ಲ. ಯಾಕಂದ್ರೆ ಚತುರ್ಥ ಭಾವದಲ್ಲಿ ಶನಿ ಇದ್ದಾಗ ಮನೆ ಕೆಲಸಗಳು ಬೇಗ ಆಗೋದಿಲ್ಲ. ಮನೆ ಕಟ್ಟಬೇಕು ಅಂದ್ರೆ 6 ತಿಂಗಳಿಗೆ ಮುಗಿಯೋದು 2 ವರ್ಷ ಆಗುತ್ತೆ. ಅಥವಾ ಎಷ್ಟೇ ಒಳ್ಳೆ ಕೆಲಸ ಮಾಡೋರು ಸಿಕ್ಕಿದ್ರು ಕೂಡ ನಿಮಗೆ ಮೋಸ ಮಾಡೋರ ಹತ್ರ ಹೋಗ್ಬಿಟ್ಟು ದುಡ್ಡು ಕಾಸನ್ನ ಕೊಟ್ಬಿಟ್ಟು ಮನೆ ಕಂಪ್ಲೀಟ್ ಆಗಲ್ಲ, ಬೇಗ ಕಂಪ್ಲೀಟ್ ಆಗದಿರುವಂಥ ಒಂದು ಪರಿಸ್ಥಿತಿಯನ್ನು ನೀವು ಅನುಭವಿಸ್ಬೇಕಾಗ್ತದೆ. ಮೋಸ ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಆಗ್ತದೆ. ಈ ಪದೇ ವಾಹನ ಅಪಘಾತಗಳು ಸಂಭವಿಸುವಂಥ ಸಾಧ್ಯತೆ ಇರ್ತದೆ. ಸ್ವಲ್ಪ ಎಚ್ಚರಿಕೆಯನ್ನು ತಗೊಳ್ಳಿ. ಆದರೆ 7ನೇ ಮನೇಲಿ ಗುರು ಇರೋದ್ರಿಂದ ಮೇವರೆಗೂ ದುಡ್ಡು ಕಾಸು ಹಣ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಅನುಕೂಲಗಳಾಗ್ತದೆ. ಆದರೆ ಪ್ರಾಬ್ಲಮ್ ಏನಂದ್ರೆ, ಲಗ್ನಾಧಿಪತಿ ರಾಶ್ಯಾಧಿಪತಿ ಆದ ಗುರು ಆಫ್ಟರ್ ಮೇ ಜೂನ್ ತಿಂಗಳಲ್ಲಿ 8ನೇ ಮನೆಗೆ ಸಂಚಾರ ಮಾಡಿಬಿಡ್ತಾರೆ. 8ನೇ ಭಾವ ಏನು ಇಂಡಿಕೇಟ್, ಚತುರ್ಥ ಭಾವ ಮತ್ತು ಲಗ್ನ ಭಾವ ಹಾರ್ಟ್ಗೆ ಸಂಬಂಧಪಟ್ಟಂಥದ್ದು, ತಲೆಗೆ ಸಂಬಂಧಪಟ್ಟಂಥದ್ದು, ಲಂಗ್ಸ್ಗೆ ಸಂಬಂಧಪಟ್ಟಂಥದ್ದು, ವಾತ ರೋಗಗಳಿಗೆ ಸಂಬಂಧಪಟ್ಟಂಥ ಒಂದಷ್ಟು ತೊಂದರೆಗಳು ನಿಮಗೆ ಆಫ್ಟರ್ ಮೇ ಆಗುತ್ತೆ. ಅದರಿಂದ ಮೇವರೆಗೂ ಧನುಸು ರಾಶಿಯವ್ರಿಗೆ ಚೆನ್ನಾಗಿದೆ. ಮೇ ನಂತರ ಅಷ್ಟೊಂದು ಪಾಸಿಟಿವ್ ಇಲ್ಲ. ಅದರಿಂದ ಭಾಳ ಎಚ್ಚರಿಕೆಯನ್ನು ತಗೋಬೇಕಾಗ್ತದೆ. ಅದರಲ್ಲೂ ಕೂಡ ಟೀಚಿಂಗ್ ಪ್ರೊಫೆಷನ್ ಮಾಡ್ತಾ ಇರುವಂಥವ್ರು, ಪ್ರವಚನ ಮಾಡುವಂಥವ್ರು, ಪೌರೋಹಿತ್ಯ ಮಾಡುವಂಥವ್ರು, ನ್ಯಾಯಾಧೀಶರು, ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಾ ಇರುವಂಥವ್ರು, ಬ್ಯಾಂಕಲ್ಲಿ ಕೆಲಸ ಮಾಡುವಂಥವ್ರು, ಇವರಿಗೆ ಮೇ ಆದಮೇಲೆ ಅಷ್ಟೊಂದು ಪಾಸಿಟಿವ್ ಇಲ್ಲ. ಬಟ್ ಮೇವರೆಗೂ ಭಾಳ ಚೆನ್ನಾಗಿದೆ. ಅದರಿಂದ ಯಾವುದೇ ಕೆಲಸ ಕಾರ್ಯಾದಿಗಳನ್ನು ಮಾಡಬೇಕು ಅಂದ್ರೂ ಬಿಫೋರ್ ಮೇ ನೀವು ಅದನ್ನು ಮಾಡಿಕೊಂಡ್ರೆ ತುಂಬ ಶುಭ ಫಲಗಳು ನಿಮಗೆ ಪ್ರಾಪ್ತಿ ಆಗ್ತದೆ. ಹಾಗಾದರೆ ನಾವೇನು ಮಾಡಬೇಕು ಗುರುಗಳೇ, ಏನು ಪರಿಹಾರ ಮಾಡಬೇಕು ಅಂದರೆ, ಈ ವರ್ಷ ನೀವು ಮಾಡಬೇಕಾಗಿರುವಂಥ ಮೇಜರ್ ಪರಿಹಾರ ಬಂದು ಗೋಸೇವೆ, ಗೋ ಪೂಜೆಯನ್ನು ಮಾಡಿ. ಪ್ರತಿ ಗುರುವಾರದ ದಿನ ಕಡಲೆಕಾಳನ್ನು ನೆನೆಸ್ಬಿಟ್ಟು ನಿಮ್ಮ ಟೆರೆಸ್ ಮೇಲೆ ಅಕ್ಕಿಗಳಿಗೆ ಹಾಕ್ತಾ ಬನ್ನಿ. ಮತ್ತು ಬೇಸಿಗೆ ಕಾಲ ಜಾಸ್ತಿ ಆಗ್ತಾ ಇದೆ ಇವಾಗ, ನೀವೇನು ಮಾಡಬೇಕು ಅಂದರೆ ಹಸುಗಳಿಗೆ ಮತ್ತು ಪಕ್ಷಿಗಳಿಗೆ ನೀರಿನ ವ್ಯವಸ್ಥೆಯನ್ನು ಮಾಡ್ತಾ ಬನ್ನಿ. ಇದು ಎಷ್ಟೋ ನೆಗೆಟಿವಿಟಿಯನ್ನು ಕಮ್ಮಿ ಮಾಡುತ್ತೆ. ಅದರ ಜೊತೆಗೆ ಮಲ್ಟಿಪಲ್ ನಾಲೆಡ್ಜ್ ಇರುತ್ತೆ. ಅಂದರೆ ಒಬ್ಬ ಗುರುಗೆ ಏನಿರುತ್ತೆ ಅಂತಂದರೆ ಎಲ್ಲ ಥರ ಆಲೋಚನೆಗಳು, ಎಲ್ಲ ಥರದ ಚಿಂತನೆಗಳು ಅವ್ರಿಗೆ ಗೊತ್ತಿರುತ್ತೆ. ಆದರೆ ಯಾವಾಗಲೂ ಬೋಧನೆಯನ್ನೇ ಮಾಡ್ತಾ ಬಂದರೆ ವರ್ಕ್ ಆಗಲ್ಲ. ಸ್ವಲ್ಪ ಪ್ರಾಕ್ಟಿಕಲಿ ಕೆಲಸವನ್ನು ಮಾಡಬೇಕಾಗ್ತದೆ. ಈ ವರ್ಷ ಸ್ವಲ್ಪ ಹಾರ್ಡ್ ವರ್ಕಿನ ಸಮಯ. ಹೆಚ್ಚು ಸಮಯ ನೀವು ಕೆಲಸ ಕಾರ್ಯಗಳನ್ನು ಮಾಡಿ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಳಿ. ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮನ್ನು ಜನರೇಟ್ ಮಾಡ್ಕೊಳ್ಳಿ. ಖಂಡಿತವಾಗೂ ಒಳ್ಳೆಯದಾಗುತ್ತೆ. ಮೇ ನಂತರ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಶ್ರೀ ಮಾಯಾಕಾರ